ಇವತ್ತು ಟ್ಯೂಸ್ಡೇ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೆ. ಸಜ್ಜರ್ಸಿ ಇದು ಇಷ್ಟು ಹೆವಿ ಮಳೆಯಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿ ಬೆಡ್ಶೀಟ್ ಬೆಡ್ ಸ್ಪ್ರೆಡ್ ಈಗ ಕೊಡ್ತೀಯ ಸಮಥಿಂಗ್ ಸಾರಿ ಅಬೌಟ್ ಪ್ಲೀಸ್ ಬ್ಲೆಸ್ಸಿಂಗ್ಸ್ ಮಾಡಿ ಅಷ್ಟೇ. ಇನ್ನೇನು ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯಾ ವ್ಲಾಗ್. ಇವತ್ತು ಟ್ಯೂಸ್ಡೇ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇದೊಂದೇ ಅಂತ ನಾನು ಚೆನ್ನಾಗಿ ಹೇಳೋದು ಹಾಯ್ ಎವ್ರಿವನ್ ಅನ್ನೋದು ಆಯುಷ್ ಹೇಳ್ತಾ ಇದ್ದಾರೆ. ಇವತ್ತು ಆಯುಷ್ಗೆ ವಾಲಿಬಾಲ್ ಮ್ಯಾಚ್ ಇದೆ, ಹಂಗಾಗಿ ದಾವಣಗೆರೆಗೆ ಹೋಗ್ತಾ ಇದ್ದಾನೆ. ನೈಟು 9:15 ಟ್ರೈನ್ ಇದೆ. ಒಂದು ಶೂ ಬೇಕಾಗಿತ್ತು ಅವನಿಗೆ. ಸರಿ, ಶೂ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಂದಮೇಲೆ ಸಂಜೆ ಟ್ಯೂಷನ್ ಬೇರೆ ಇದೆ, ಮತ್ತೆ 3 days ಲೀವ್ ಹಾಕ್ಸ್ಬೇಕು. ಇವತ್ತಾದ್ರೂ ಟ್ಯೂಷನ್ ಕಳ್ಸ ಅಂತ ಒಂದು 5 ನಿಮಿಷ ಲೇಟ್ ಆಗುತ್ತೆ, ಪರವಾಗಿಲ್ಲ. ಒಂದು 8-10 ಅಷ್ಟೊತ್ತಿಗೆ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಹೋಗ್ತಾ ಹೋಗ್ತಾ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೇ ಸಮಥಿಂಗ್ ಆಯುಷ್, ಹೇಳು ನೀನು. ಅಯ್ಯೋ, ಮ್ಯಾಚ್ದು ಏನಾರ ಹೇಳು ಅಂದರೆ ಕಂಟಿನ್ಯೂ ಮಾಡೋಣ ನೋಡಿ ಅಂತ ಸೋಂಬೇರಿ ಅದು. ನಮ್ಮ JP ನಗರಕ್ಕೆ ಹತ್ರ ಆಗಿರೋದು ಈ ಜುಡಿಯೋ ಒಂದೇ. ಬೇಗ ಬೇಗ ಶಾಪಿಂಗ್ ಮುಗಿಸ್ ಬರೋಣ ಅಂತ ಹೋದರೆ ಶೂ ಕಲೆಕ್ಷನ್ಸ್ ತುಂಬಾ ಕಡಿಮೆ ಇತ್ತು. ಜೊತೆಗೆ ಒಂದು ಸೈಜ್ ಬೇರೆ ಇಲ್ಲ. ಈ ಕಡೆ ದೊಡ್ಡವ್ರದ್ದು ಆಗಲ್ಲ, ಆ ಕಡೆ ಚಿಕ್ಕ ಮಕ್ಕಳದ್ದು ಆಗೋದಿಲ್ಲ, ಆ ಥರ ಏಜಿದು. ಅಷ್ಟು ನನ್ನ ತಮ್ಮ ಕಾಲ್ ಮಾಡಿ ಡೆಕಾತ್ಲಾನ್ಗೆ ಹೋಗು, ನಾನೇ ಶೂ ಕೊಡಿಸ್ತೀನಿ ಅಂದ. ಹಂಗಂತ ತಕ್ಷಣ ನಾನು ಕೇಳಬೇಕಾ, ವೀಡಿಯೋ ಕಾಲ್ ಮಾಡಿ ಒಂದು ಜೊತೆ ಶೂ ಜೊತೆಗೆ 1-2 ಜೊತೆ ಡ್ರೆಸ್ಸು, ವಾಟರ್ ಬಾಟ್ಲು ಎಲ್ಲನೂ ತೊಗೊಂಡ. ಸರಿ, ಆಲ್ರೆಡಿ ಟೈಮ್ ಆಗಿದೆ ಅಂತ ಹೊರಗೆ ಬಂದು ನೋಡಿದ್ರೆ ಫುಲ್ಲು ಜೋರು ಮಳೆ. 40 minutes ಆಯಿತು. ಮಳೆ ಅಂದ್ಕೊಂಡು ಮತ್ತೆ ಹೋಗಿ ಶಾಪಿಂಗ್ ಮಾಡಿದ್ದು, ಆದರೆ ಮಳೆ ನಿಲ್ತಾ ಇಲ್ಲ. ಹಿಂಗೆ ನಿಂತ್ಕೊಂಡ್ರೆ ಗ್ಯಾರಂಟಿ ಟೈಮ್ ಆಗುತ್ತೆ. ಹೋಗೋಣ. ಇದು ಇಷ್ಟು ಹೆವಿ ಮಳೆಯಲ್ಲಿ ಹೋಗೋಕ್ಕಾಗಲ್ಲ. ಟ್ಯೂಷನ್ ಹೋಗ್ಬೇಕು ನೋಡಿ. ಇವತ್ತಿನ ರಜೆ ಹಾಕಿದ್ರೆ ತಿನ್ಬೋದಾಗಿತ್ತು. ಎಷ್ಟೊಂದು ಲಗು ನೋಡಿ ಆಯುಷ್ಗೆ ನನ್ನ ಮೇಲೆ ತಿನ್ಬೋದಾಗಿತ್ತು. ನೀನು ಅದಕ್ಕೆ ನಾಟಕ ಆಡ್ತಾ ಇರೋದು. ನಾನು ಹುಷಾರ್ ತಪ್ಪಿಡ್ತೀನಂತೆ, ನನಗೆ ಕೋಲ್ಡ್ ಆಗ್ಬಿಡುತ್ತಂತೆ, ಅವ್ನು ಇರೋದಿಲ್ವಂತೆ. ಮಳೆ ಬರ್ತಾ ಇದೆ ಅನ್ನೋ ರೀಸನ್ ಹಿಡ್ಕೊಂಡು ನಂಗೆ ಮನೆ ಕರ್ಕೊಂಡೆ. KFC ಚಿಕನ್ ತಿನ್ಬೇಕಂತ. ಇಲ್ಲಿ ನೋಡಿ ಬಂದ ತಕ್ಷಣ ಏನು ಬರ್ತಾ ಇದೆಯೋ, ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬ್ತಾ ಇದೆ ಅಂತ ಎಷ್ಟು ನಾಟಕ ಆಡ್ತಾ ಇದ್ದಾನೆ ಗೊತ್ತಾ. ಮಳೆ ನಾನು ಎಪ್ಪ ಟ್ಯೂಷನ್ಗೆ ಹೋಗು, 8 o'clock ಬಂದು 8:10 ಮನೆ ಬಿಡೋಣ ಅಂತ ಹೇಳಿದ್ದೀನಿ. ನೋಡಿ ಈಗ ಟ್ಯೂಷನ್ ನೋಡಿ 16 ಬರ್ಗರ್ ಇದೆ. 'ಹ್ಯಾಪಿ' ತಿನ್ನು ಮಮ್ಮ, ಟೈಮ್ ಆಯಿತು. ಇವಾಗ ಅನಿಸ್ತಾ ಇದೆ ಟೈಮ್ ಆಯಿತು ಅಂತ. ಪರವಾಗಿಲ್ಲ ಬಿಡು ಆಯುಷ್, ಏನೋ ಒಂದು 1/2 hour ಲೇಟ್ ಆಗೋದ್ರೂ ಪರವಾಗಿಲ್ಲ. ಟ್ರೈನ್ ಹೋದ್ರೆ ಹೋದ್ರೇನಾಯ್ತು, ನೀನು ಇನ್ನೊಂದು ಟ್ರೈನ್ ನೋಡ್ಕೊಂಡು ಹೋದ್ರಾಯ್ತು. ಇನ್ನೊಂದು ಟ್ರೈನು ಬರೋದೇ ಒಂದು ಟ್ರೈನು. ಇಷ್ಟೋ ತನಕ ಜ್ಞಾನ ಇರಲಿಲ್ವಾ ಬೇಗ ಹೋಗ್ಬೇಕು ಅಂತ? ಬರದೇ ಬಂದ ನಾನು ಬೇಗ ತಿಂದ್ಬಿಡೋದು, ನೀನು ಲೇಟ್ ಆಗಿ. ಟೈಮ್ ಎಷ್ಟು? ಇದು ವಾಚ್ ತೊಗೊಂಡು ಸ್ಕೂಲಿಂದ 5:55. 6:30ಗೆ ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು. ಬರ್ಗರ್ ತಿನ್ನಲೇಬೇಕು ಅಂದ್ಕೊಂಡು ಮಳೆ ಬೇರೆ ಬರ್ತಾಯಿತ್ತಲ್ಲ, ಅದೇ ನೆಪ ಇಟ್ಕೊಂಡು ಮಳೆ ನಿಲ್ಲೋರ್ಗೂ ಬರ್ಗರ್ ತಿನ್ಬಿಡೋಣ ಅಂತ ಬರ್ತಾರೆ. ತಾನು ತಿನ್ಕೊಂಡು ನನಗೂ ತಿನ್ನಿಸ್ತಾ ಇರೋದು. ಅಷ್ಟೇ, ನನಗೆ ಬರ್ಗರ್ ಎಲ್ಲ ಜಾಸ್ತಿ ಇಷ್ಟ. ಇಟ್ಬಿಡು, ನಾನು ತಿಂತೀನಿ. ಬಟ್ ನಾನು ಬೇಕು ಅಂತ ಕೇಳಿ ನಾನು ಅದಕ್ಕೆ ಇದು ಆರ್ಡರ್ ಮಾಡಿದ್ದು ನಿಂಗೆಲ್ಲ ಅದು ನಿಜ. ಆಯುಷ್ 2 ಏನಕ್ಕೆ ಆರ್ಡ್ರ್ ಮಾಡಿದೆ ಹೇಳ್ದಲ್ಲಾಗಲೇ. ನಾನು ಅವನ ಟೇಸ್ಟ್ ನೋಡ್ತೀನಿ ಅಂತ ಕಿತ್ಕೊಬಿಡ್ತೀನಿ ಅಂತ ನನಗೂ ಆರ್ಡರ್ ಮಾಡ್ಬಿಟ್ಟು ನಾನು ಏನಂದ್ರೆ ಮಮ್ಮ, ಇದಿಷ್ಟು ಹಾಕು. ಇಲ್ಲಿ ಬೆಡ್ಶೀಟ್ ಬೆಡ್ ಸ್ಪ್ರೆಡ್ ಹಾಕು. ಈಗ ಕೊಡ್ತೀಯಲ್ವಾ? ಇಲ್ಲಿ ಬೆಡ್ಶೀಟ್ ಬೆಡ್ ಸ್ಪ್ರೆಡ್ ಹಾಕು. ಮಿಕ್ಕಿದ್ರೆ ಸ್ವಲ್ಪ ಜಾಗ, ಸ್ವಲ್ಪ ಐಟಮ್ಸ್ ಹಾಕು. ಇಲ್ಲ ಅಂದ್ರೆ ಇದು ಜಿಪ್ಪರ್ ಹಾಕ್ಬಿಟ್ಟು ಇಲ್ಲಿ ಇನ್ನೋವೇಸ್ ಬೇರೆ ಐಟಮ್ಸ್, ಯಾವ ಚಿಕ್ಕ ಐಟಮ್ಸ್ ಇದೆ ಎಲ್ಲ ಇಲ್ಲಿ ಹಾಕು. ಇದಾದ್ಮೇಲೆ T-shirts ಇಲ್ಲಿ ಶಾರ್ಟ್ಸ್ ಈಗ ಹಾಕೊಳ್ತೀಯಲ್ವಾ? ಇಲ್ಲಿ ಏನ್ ಮಾಡಿ ಗೊತ್ತಾ, ಬೆಡ್ ಸ್ಪ್ರೆಡ್ ಮತ್ತೆ ಶೂಸ್ ಹಾಕ್ಬಿಡು. ಸ್ಲಿಪ್ಪರ್ ನಾನು ಪ್ಯಾಕ್ ಮಾಡ್ತೀನಿ. ಓಕೆ ಬಾಯ್. ನೀಟಾಗಿ ಪ್ಯಾಕ್ ಮಾಡು. ಬಾಯ್. ಕೊಳ್ಕೊಂಡ್ ಮಾಡ್ತೀನಿ. ಇದೊಂದು, ಇದಕ್ಕೆ ಪ್ಯಾಂಟು, ಎಲ್ಲ ಶಾರ್ಟ್ಸ್, ಬರೀ ಶಾರ್ಟ್ಸ್ ತುಂಬಿಟ್ಕೊಂಡಿದ್ದಾನೆ ನೋಡಿ, ಎಲ್ಲ ಹಿಂಗಿಟ್ಟಿದ್ದಾನೆ. ಇದು ಒಂದು ಸೆಟ್ 999 ಇದೆ ಪ್ರೈಸ್. ಇದು ಒಂದು ಸೆಟ್ ತಗೊಂಡೆ. ಸೇಮ್ ಪ್ಯಾಟರ್ನ್ ಅಲ್ಲ, ಇದೊಂದು ಕಲರ್. ಒಂದು ಕೈಂಡ್ ಇನ್ಫಾರ್ಮೇಶನ್. ಇನ್ನೊಂದು T-shirt ಹಾಕ್ಬಿಡು. ಸರಿ ಆಯುಷ್ ಅವರೇ, ಓಕೆ ಬೇಗ ಮಾಡಿ. ಇದೊಂದು ಸೆಟ್
ಇದೆ ವಿತ್ ಪ್ಯಾಂಟ್ ಸೆಟ್ ಇದು ಪ್ಯಾಂಟ್ ವಿತ್ ಜರ್ಕಿನ್ ಇದನ್ನು ತಗೊಂಡು ಇನ್ನೇನು ತಗೊಂಡೆ ಆಯುಷ್ ನೀನು ಡೆಕಾತ್ಲಾನಲ್ಲಿಗ ಶೂಸ್ ಇದೊಂದು ವಾಟರ್ ಬಾಟಲು ಇದೊಂದು ಶೂ ಒಂದು 3 ಪೇರ್ ಸಾಕ್ಸು ಈಗ ಪ್ಯಾಕ್ ಮಾಡೋಣ ಫಸ್ಟ್ ಹಿಂಗೆ ಆಡ್ತಾ ಇದ್ದಾನೆ ಅಂದರೆ ಏನೋ ಒಂದು ಮಂತ್ ಎಲ್ಲ ಹೋಗ್ತಾ ಇದ್ದಾನೆ ಅನ್ಬೇಕು ಅದು ಇದು ಇದು ಅದು ಅಂತ ಒಂದೇ ಸಮ ನಂಗೆ ತಲೆ ತಿಂತಾ ಇರೋದು ನನಗೆ ಸಿಟಿಗೆ ಹೋಗದೆ ಒಂಥರ ಮೈಸೂರ ಇದು ಬೆಂಗಳೂರ ಇದು ಅನ್ನಷ್ಟು ಥರ ಹಿಂಸೆ ಅನಿಸ್ತಾಯಿತ್ತು ಗಾಡಿ ಓಡಿಸೋದಕ್ಕೆ ಒಂದು ಕಡೆ ಲೇಟ್ ಆಯಿತು ಒಂದು ಕಡೆ ಮಳೆ ಬೇರೆ ಸಾಕಪ್ಪ ಅನಿಸ್ತಾ ಇತ್ತು ಅದರಲ್ಲಿ ಈಗ ಜೀನ್ಸ್ ತಗೋಂಗಿಲ್ವಂತೆ ಅದಕ್ಕೆ ಅಂತ ಇದು ತೊಗೊಂಡಿದ್ದೆ ಇಲ್ಲಾಂದರೆ ಜೀನ್ಸ್ ಪ್ಯಾಂಟ್ ಕೂಡ ಇದೆ ಜೀನ್ಸ್ ನಾರ್ಮಲಾಗಿ ಹಾಕೋದಿಲ್ಲ ಅವನು ಯೂಸ್ ಮಾಡಿರೋದನ್ನೆಲ್ಲ ಹಿಂದಕ್ಕೆ ಇಟ್ಕೋ ಯೂಸ್ ಮಾಡಿದ್ರೆ ಮುಂದಕ್ಕೆ ಇಟ್ಕೋ ಎರಡು ಮಿಕ್ಸ್ ಮಾಡಬೇಡ ಸ್ಮೆಲ್ ಬರುತ್ತೆ ಬಟ್ಟೆಗಳು ಆಯ್ತಾ ಜರ್ಸಿ ಇಲ್ಲಿ ನೋಡಿ ಇಲ್ಲಿ ಫ್ರಂಟಲ್ಲಿ ಇಟ್ಟಿದ್ದೀನಿ ಅದು ಇಲ್ಲಿಟ್ಬಿಡು ಇಲ್ಲಿಡು ಎಲ್ಲ ಹಿಂಗೆ ಮಾಡಿದ್ರೆ ಗಚ್ಚ ಬೀಜ ಮಾಡಿದ್ರೆ ಐರನ್ ಹೋಗುತ್ತೆ ಇಲ್ಲೇ ನೋಡಿ 4 ಪೇರ್ ಸಾಕು ಸರ್ ಸಾಕು 4 ಪೇರು ತಿಂಡಿ ಹಾಕೋಗ್ತಿರ್ತೀವಿ ಬೇಡ ಇದು ಇನ್ನರ್ ಲೇಸು ಇದು ಈ ಜಿಪ್ಪರ್ ಶಾರ್ಟ್ಸು ಎಲ್ಲರೂ ಬರ್ತಾರೆ ಈಗ ನಡ್ಸ್ಕೊಂಡು ಟವಲು ಒರೆಸ್ಕೊಂಡ್ಮೇಲೆ ನೀಟಾಗಿ ಅಲ್ಲೇ ಎಲ್ಲಾರು ಒಣಗಾಕ್ಬಿಟ್ಟು ಆಮೇಲೆ ಮಡ್ಚಿಟ್ಕೊ ಅಷ್ಟೇ ಬಾಯೇಶ್ ಎಲ್ಲ ಇಟ್ಕೊಂಡಿದ್ಯಾ ಇದೊಂದು ಬ್ಲೆಸ್ಸಿಂಗ್ ಮಾಡಿ ಪ್ಲೀಸ್ ನನ್ನ ಟೀಮ್ಗೆ ನಮಗೆ ಓಕೆ ಆಯುಷ್ ಸಮಥಿಂಗ್ ಸಾರಿ ಅಬೌಟ್ ದಟ್ ಪ್ಲೀಸ್ ಬ್ಲೆಸ್ಸಿಂಗ್ಸ್ ಮಾಡಿ ಅಷ್ಟೇ ಇನ್ನೇನು ಆಶೀರ್ವಾದ ಆರೋಗ್ಯಕ್ಕೆ ಹೋಗಿದ್ಯಾರೋ ಎಂಥ ಮಳೆ ಅಂದರೆ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮಳೆ ಇಲ್ಲಿವರೆಗೂ ನಿಲ್ಲಿಲ್ಲ ಹಂಗೂ ಒಂದು 20 ಮಿನಿಟ್ಸ್ ನಿಂತ್ಕೊಂಡೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೊರಟೆ ಬರ್ತಾ ಫುಲ್ ಜಾಸ್ತಿ ಆಗೋಯ್ತು ನೋಡಿ ನೀರು ಸೋರ್ತಾ ಇದೆ ಜರ್ಕಿನ್ ಇದು ಎಲ್ಲ ಚೇಂಜ್ ಮಾಡ್ತಾ ಸಮಾಧಾನ ಅನ್ನಿಸ್ತಾ ಇದೆ ತುಂಬ ಮಳೆ ಬರ್ತಾ ಇರಬೇಕಾದ್ರೆ ಫಾಸ್ಟಾಗಿ ಬರೋದಕ್ಕೂ ಭಯ ಆಗುತ್ತೆ ಸ್ಲೋಗಿ ಬಂದಲ್ಲ ಅಷ್ಟು ತನಕ ಆಯಿತು ನಿಂತ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲಿಂದ ಅಷ್ಟು ಖುಷಿಯಾಗಿ ಎಲ್ಲ ಕರ್ಕೊಂಡು ಹೋದರೆ ಅಲ್ಲಿ ಫ್ರೆಂಡ್ಸು ಅವ್ರ ಸರ್ ಎಲ್ಲರನ್ನೂ ನೋಡಿದ ತಕ್ಷಣ ಹೋಗು ನೀನು ಹೋಗು ಅಂತ ಅಂದ್ಬಿಟ್ಟು ಓಡ್ತಾ ಇದ್ದಾನೆ ಮಕ್ಳಿಗೆ ಹಂಗೆ ಅಲ್ವ ಎಲ್ಲರೂ ಹೋಗ್ತಾ ಇರೋದಂದರೆ ಮ್ಯಾಚ್ಗೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತ ಏನೊಂಥರ ಟ್ರಿಪ್ಗೆ ಹೋಗೋ ಥರ ಖುಷಿ ಆಗ್ಬಿಟ್ಟಿದೆ ಅವನಿಗೆ ಹೋದ ತಕ್ಷಣ ಅಷ್ಟು ಖುಷಿ ಓಡ್ಬಿಟ್ಟಂಗೆ